ಇನ್ನು ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಖಂಡಿಸಿ ಬೆಳಗಾವಿಯಲ್ಲಿ ಬೃಹತ್ ಮೌನ ಪ್ರತಿಭಟನಾ ರ್ಯಾಲಿ ನಡೆಸಲಾಗಿದೆ. ಬೆಳಗಾವಿಯ ಸ್ವಾಮೀಜಿಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಸಂಭಾಜಿ ವೃತ್ತದಿಂದ ಡಿಸಿ ಕಚೇರಿವರೆಗೆ ಪಾದಯಾತ್ರೆ ನಡೆಸಲಾಯಿತು. ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಭಾಗಿಯಾಗಿದ್ರು. ಪ್ರತಿಭಟನೆಯಲ್ಲಿ ಶಾಸಕ ಅಭಯ್ ಪಾಟೀಲ್ ಕೂಡ ಭಾಗಿಯಾಗಿದ್ರು. ಬೈಲಹೊಂಗಲ 3000 ಮಠದ ಗಂಗಾಧರ ಸ್ವಾಮೀಜಿ, ವಿವಿಧ ಮಠಗಳ ಸ್ವಾಮೀಜಿಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಧರ್ಮಸ್ಥಳ ಹಾಗೂ ವೀರೇಂದ್ರ ಹೆಗಡೆ ಕುಟುಂಬಕ್ಕೆ ಕಳಂಕ ತರತಕ್ಕಂತಹ ಕೃತ್ಯವನ್ನು ಖಂಡಿಸಿ ಇವತ್ತು ಬೆಳಗಾವಿಯಲ್ಲಿ ಕೂಡ ಮೌನ ಪ್ರತಿಭಟನೆ ನಡೆದಿರುವಂತದ್ದು. ಈಗ ಆ ಪ್ರತಿಭಟನೆ ಬೆಳಗಾವಿ ಡಿಸಿ ಕಚೇರಿ ಕೂಡ ಬಂದಿರುವಂತಹ ದೃಶ್ಯದಲ್ಲಿ ಕೂಡ ನೋಡ್ತಿರುವಂತದ್ದು. ಕುಂದಾನಗರಿ ಬೆಳಗಾವಿಯಲ್ಲಿ ಬೆಳಗ್ಗೆಯಿಂದ ನಿರಂತರವಾಗಿ ಮಳೆ ಆಗ್ತಿದೆ. ಮಳೆ ಮಧ್ಯೆಯೂ ಕೂಡ ಛತ್ರಿ ಹಾಗೂ ಜರ್ಕಿನ್ ಹಿಡಿದುಕೊಂಡು ಈ ಒಂದು ಪ್ರತಿಭಟನಾ ನಿರತರು ಕೂಡ ಬೆಳಗಾವಿ ಡಿಸಿ ಕಚೇರಿಗೆ ಬಂದಿರುವ ದೃಶ್ಯದಲ್ಲಿ ಕೂಡ ನೋಡ್ತಿರುವಂತದ್ದು. ಸಾಕಷ್ಟು ಮಠಾಧೀಶರು ಹಾಗೂ ಬಿಜೆಪಿ ನಾಯಕರು ಕೂಡ ಈ ಪ್ರತಿಭಟನಾ ರ್ಯಾಲಿಯಲ್ಲಿ ಪಾಲ್ಗೊಂಡಿರುವಂತದ್ದು. ಬೆಳಗಾವಿಯ ಸಂಭಾಜಿ ಚೌಕ್ನಿಂದ ಬೆಳಿಗ್ಗೆ ಸುಮಾರಿಗೆ ಆರಂಭವಾದಂತಹ ಈ ಮೆರವಣಿಗೆ ಬಳಿಕ ಮಾರುತಿ ಗಲ್ಲಿ, ಕಿರ್ಲೋಸ್ಕರ್ ರಸ್ತೆ ಹಾಗೂ ಗಣಪತಿ ಗಲ್ಲಿ ಮಾರ್ಗವಾಗಿ ಈಗಷ್ಟೇ ಬೆಳಗಾವಿ ಡಿಸಿ ಕಚೇರಿಗೆ ಬಂದಿರುವಂತದ್ದು. ಸಾಕಷ್ಟು ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು, ಮಹಿಳೆಯರು ಹಾಗೂ ಬೆಳಗಾವಿ ನಾಗರಿಕರು ಈ ಒಂದು ಪ್ರತಿಭಟನಾ ರ್ಯಾಲಿಯಲ್ಲಿ ಪಾಲ್ಗೊಂಡಿರುವಂತದ್ದು. ಅದರಲ್ಲಿ ಮುಖ್ಯವಾಗಿ ಕೆಎಲ್ಇ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋಳಿ, ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ್ ಸ್ವಾಮೀಜಿ, ಮುಕ್ತಿಮಠದ ಸ್ವಾಮೀಜಿ ಸೇರಿದಂತೆ ಸುಮಾರು 15ಕ್ಕೂ ಅಧಿಕ ಸ್ವಾಮೀಜಿಗಳು ಈ ಒಂದು ಪ್ರತಿಭಟನಾ ರ್ಯಾಲಿಯಲ್ಲಿ ಪಾಲ್ಗೊಂಡಿರುವಂತದ್ದು. ಅದರ ಜೊತೆಗೇನೆ ಬಿಜೆಪಿಯ ಶಾಸಕರಾಗಿರ್ತಕ್ಕಂಥ ಅಭಯ್ ಪಾಟೀಲ್ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಅನಿಲ್ ಬೆನಕೆ, ಮಾಜಿ ಶಾಸಕ ಸಂಜಯ್ ಪಾಟೀಲ್, ಬಿಜೆಪಿ ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್ ಸೇರಿದಂತೆ ಸಾಕಷ್ಟು ಬಿಜೆಪಿ ನಾಯಕರು ಕೂಡ ಈ ಒಂದು ಪ್ರತಿಭಟನಾ ರ್ಯಾಲಿಯಲ್ಲಿ ಪಾಲ್ಗೊಂಡಿರುವಂತದ್ದು. ನಮ್ಮ ಜೊತೆಗೆ ಮಾತಾಡಕ್ಕೆ ಶಾಸಕ ಅಂತ ಅಭಯ್ ಪಾಟೀಲ್ ಅವರು ಇದ್ದಾರೆ, ಅವರನ್ನು ಮಾತಾಡ್ಸೋಣ. ಸರ್, ಬೆಳಗ್ಗೆ ಸಂಭಾಜಿ ಚೌಕದಿಂದ ಮೆರವಣಿಗೆ, ಮಳೆ ನದಿಯೂ ಕೂಡ ಈ ಅಭೂತಪೂರ್ವವಾದಂತಹ ಮೆರವಣಿಗೆ ನಡೆದಿರೋದು. ಸುಮಾರು 20,000ಕ್ಕಿಂತ ಹೆಚ್ಚು ಜನ ಏನು ಭಕ್ತಾದಿಗಳದ ಮಳೆಯನ್ನು ಲೆಕ್ಕಿಸದೆ ಬಹುತೇಕ ಕರ್ನಾಟಕದ ಇತಿಹಾಸನಾಗ ಅದು ಬೆಳಗಾವಿಯಲ್ಲಿ ಮೊದಲನೇ ಸಲ ಮಳೆಯೊಳಗೂ ಒಂದು ಹೆಗಡೆಯವರ ಬಗ್ಗೆ ಮತ್ತು ಕ್ಷೇತ್ರದ ಬಗ್ಗೆ ಏನು ಅಭಿಮಾನ ಅದ, ಶ್ರದ್ಧೆ ಅದ, ಅದರ ಪ್ರತೀಕವಾಗಿ ಮಳೆ ಲೆಕ್ಕಿಸದೆ ಸುಮಾರು 20,000 ಜನ ಮೌನ ಮೆರವಣಿಗೆ ಯಾರ ವಿರುದ್ಧ ಘೋಷಣೆ ಕೊಡೋದು. ಇಲ್ಲಿ 100 ಕಮೆಂಟ್ ಆಗತ್ತಾವ, ನೆಗೆಟಿವ್ ಕಮೆಂಟ್ಗಳು. ಅವ್ರ ಮ್ಯಾಗ ಇನ್ನೂ ತನಕ ಯಾಕೆ ನೀವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಲ್ಲ ಅಂದ್ರೆ ಅದರ ಅರ್ಥ ಏನು? ನೀವು ಸರ್ಕಾರನ ಅದ್ರ ಹಿಂದೆ ಐತೇನು? ಎರಡನೇದು, ಪ್ರತಿ 6 ವರ್ಷಕ್ಕೊಮ್ಮಿದು 12 ವರ್ಷಕ್ಕೊಮ್ಮೆ ಕುಂಭ ಆಗ್ತದೆ. ಹಂಗೆ ಇವರು 6 ವರ್ಷಕ್ಕೊಮ್ಮೆ, ಪ್ರತಿ 6 ವರ್ಷಕ್ಕೊಮ್ಮೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು. 8 ಸಲ ಇದನ್ನ ಸಹಿಸ್ಕೋದು. ಅದಕ್ಕೆ ನಂದು ಆಗ್ರಹ ಐತಿ, ಇವ್ರು ಯಾರ್ಯಾರು ಅದಾರಲ್ಲ ಇವ್ರ ಹಿಂದೆಲ್ಲ ಅವ್ರನ್ನೆಲ್ಲಾನು ಬ್ರೈನ್ ಮ್ಯಾಪಿಂಗ್ ಮಾಡಿ ಅವ್ರನ್ನ ಗಲ್ಲಿಗೆ ಇರಿಸುವಂತದ್ದಾಗಬೇಕಿಲ್ಲ. ಜನನ ಮಾಡಿದಾರ ಅಷ್ಟು ರೊಚ್ಚಿಗೆದ್ದದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.